ಹಾಯ್ ಗೆಳೆಯರೇ, ನಮಸ್ತೆ. ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ಲೆಸನ್ನಲ್ಲಿ ನಾವು T+2 ಸೆಟಲ್ಮೆಂಟ್ ಮತ್ತು ಕಾಂಟ್ರಾಕ್ಟ್ ನೋಟ್ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಲೆಟ್ಸ್ ಬಿಗಿನ್. ಗೆಳೆಯರೇ, ವಿಡಿಯೋ ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆ ನಿಮಗಾಗಿ ಒಂದು ಇಂಪಾರ್ಟೆಂಟ್ ಆಗಿರುವ ಇನ್ಫಾರ್ಮೇಷನ್ ಇದೆ. ಈಗಾಗಲೇ ನಮ್ಮ ಪ್ರೊಫೆಷನಲ್ ವಿಡಿಯೋ ಎಡಿಟಿಂಗ್ ಕೋರ್ಸ್ ಲಾಂಚ್ ಆಗಿದೆ. ನಿಮಗೆ ಮನೆಯಲ್ಲೇ ಕುಳಿತುಕೊಂಡು ಆನ್ಲೈನ್ನಲ್ಲಿ ವಿಡಿಯೋ ಎಡಿಟಿಂಗನ್ನು ಕಲಿಯುವ ಆಸೆ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ರೊಫೆಷನಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ ಜಾಯ್ನ್ ಆಗಿ. ಇಲ್ಲವೇ ಸೀದಾ www.roaringfilmschool.comಗೆ ವಿಸಿಟ್ ಮಾಡಿ ಕೋರ್ಸಿಗೆ ಜಾಯ್ನ್ ಆಗಿ. ಲೆಟ್ಸ್ ಬಿಗಿನ್. ಗೆಳೆಯರೇ, ಬಹಳಷ್ಟು ಜನರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ನಾನು ಈಗ ಒಂದು ಶೇರನ್ನು ಪರ್ಚೇಸ್ ಮಾಡಿದ್ದೇನೆ, ಈ ಶೇರ್ ನನ್ನ ಡಿಮ್ಯಾಟ್ ಅಕೌಂಟ್ನಲ್ಲಿ ಯಾವಾಗ ಬರುತ್ತೆ? ಇಲ್ಲ, ನಾನು ಇದನ್ನು ಮಾರಾಟ ಮಾಡಿರುವ ಇದರ ಹಣ ಯಾವಾಗ ನನ್ನ ಅಕೌಂಟಿಗೆ ಬರುತ್ತೆ? ಈ ರೀತಿಯಾದ ಕ್ಯೂರಿಯಾಸಿಟಿಗಳಿರುತ್ತವೆ. ಅಲ್ಲದೆ ನಾನು ಶೇರನ್ನು ಪರ್ಚೇಸ್ ಮಾಡಿದಾಗ ನನಗೆ ಏನಾದರೂ ಒಂದು ರಿಸಿಪ್ಟ್ ಬರಬೇಕಲ್ಲ ಬ್ರೋಕರ್ ಕಡೆಯಿಂದ, ಅದಕ್ಕೆ ಏನಂತಾರೆ, ಯಾವಾಗ ಬರುತ್ತೆ? ಈ ರೀತಿಯಾದ ಕನ್ಫ್ಯೂಷನ್ಗಳೆಲ್ಲವೂ ಬಿಗಿನಿಂಗಲ್ಲಿ ನಿಮಗೆ ಬಂದೇ ಬರುತ್ತವೆ. ಸೊ ಅದಕ್ಕಾಗಿ ನಾನು ಈ ಲೆಸನನ್ನು ಮಾಡ್ತಾ ಇರುವೆ. ನಿಮ್ಮಲ್ಲಿ ಬಹಳಷ್ಟು ಜನ ರಿಕ್ವೆಸ್ಟ್ ಕೂಡ ಮಾಡಿಕೊಂಡಿದ್ದೀರಾ, T+2 ಸೆಟಲ್ಮೆಂಟ್ ಅಂದರೆ ಏನು, ಕಾಂಟ್ರಾಕ್ಟ್ ನೋಟ್ ಅಂದರೆ ಏನು ಅಂತ ಹೇಳಿ ಅಂತ. ಸೊ ನಾನು ಬೇಸಿಕ್ಗಳಲ್ಲಿ ಹೇಳುವಾಗ ಇವುಗಳ ಬಗ್ಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದ್ದೆ, ಆದರೂ ಕೂಡ ಬಹಳಷ್ಟು ಜನರಿಗೆ ಇದು ಅರ್ಥವಾಗಿಲ್ಲ. ಅದಕ್ಕಾಗಿ ಇದನ್ನು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇರುವೆ ಡೀಟೇಲ್ ಆಗಿ. ಸೊ T+2 ಸೆಟಲ್ಮೆಂಟ್ ಬಗ್ಗೆ ನಿಮಗೆ ಗೊತ್ತಾಗಬೇಕೆಂದರೆ ಮೊದಲು ನೀವು 2 ಬೇಸಿಕ್ ಟರ್ಮ್ಗಳನ್ನು ತಿಳಿದುಕೊಳ್ಳಬೇಕು. ಅದರಲ್ಲಿ ಮೊದಲನೇ ಟರ್ಮ್ ಏನಪ್ಪ ಅಂತಂದರೆ ಟ್ರೇಡ್ ಡೇಟ್, ಇನ್ನೊಂದು ಟರ್ಮ್ ಏನಪ್ಪ ಅಂತಂದರೆ ಸೆಟಲ್ಮೆಂಟ್ ಡೇಟ್. ಸೆಟಲ್ಮೆಂಟ್ ಅಂದರೆ ಏನು? ನೀವು ಏನಾದರೂ ಒಂದನ್ನು ಮಾರಿರ್ತೀರ. ಫಾರ್ ಎಕ್ಸಾಂಪಲ್ಲು, ಈಗ ನಾನು ನಿಮಗೆ ಒಂದು ಕೋರ್ಸನ್ನು ಮಾರಾಟ ಮಾಡಿದ್ದೀನಿ ಅಂತ ಅಂದುಕೊಳ್ಳಿ. ಸೊ ಕೋರ್ಸನ್ನು ಮಾರಾಟ ಮಾಡಿದಾಗ ನಾನು ನಿಮಗೆ ಯಾವಾಗ ಅದನ್ನು ಕೊಡ್ತೀನಿ, ಕೋರ್ಸನ್ನು ಡೆಲಿವರಿ ಯಾವಾಗ ಕೊಡ್ತೀನಿ, ಆನ್ಲೈನಲ್ಲಿದ್ದರೆ ಯಾವಾಗ ನಿಮ್ಮ ಇಮೇಲ್ಗೆ ಲಾಗಿನ್ ID ಬರುತ್ತೆ, ಅಂದರೆ ಅಲ್ಲಿ ಒಂದು ಡೀಲ್ ಏನಾಯಿತು, ಸೆಟಲ್ಡ್ ಆಯಿತು. ಸರಿನಾ? ಅಮೆಝಾನ್ನಲ್ಲಿ ನೀವು ಏನಾದರೂ ಒಂದು ವಸ್ತುವನ್ನು ಆರ್ಡ್ರ್ ಮಾಡ್ತೀರಾ. ಸೊ ಆರ್ಡ್ರ್ ಮಾಡಿದಾಗ ಅದು ಏನಾಗುತ್ತೆ, ಆರ್ಡ್ರ್ ಡೇಟು ಯಾವಾಗ ಮಾಡಿರ್ತೀರ ಅದು ಆರ್ಡ್ರ್ ಡೇಟು. ಯಾವಾಗ ವಸ್ತು ನಿಮ್ಮ ಮನೆಗೆ ಬಂದು ಡೆಲಿವರ್ ಆಗುತ್ತೋ ಅದು ಡೆಲಿವರಿ ಡೇಟು. ಅಲ್ಲಿ ಏನಾಯಿತು, ಡೀಲ್ ಏನಾಯಿತು, ಸೆಟಲ್ ಆಯಿತು. ನಿಮ್ಮಿಬ್ಬರ ವ್ಯಾಪಾರ ವ್ಯವಹಾರ ಏನಾಯಿತು, ಸೆಟಲ್ ಆಯಿತು ಅಂದಂಗೆ. ಸೊ ಇಲ್ಲಿ ಅದೇ ಕಾನ್ಸೆಪ್ಟ್ ಬರುತ್ತೆ. ಸೊ ಟ್ರೇಡ್ ಡೇಟ್ ಏನಪ್ಪ ಅಂತಂದರೆ ದ ಡೇಟ್ ಆನ್ ವಿಚ್ ಟ್ರೇಡಿಂಗ್ ಹ್ಯಾಪನ್ಡ್, ಅಂದರೆ ಯಾವ ದಿನದಂದು ಟ್ರೇಡಿಂಗ್ ಆಗಿರುತ್ತೋ ಅದಕ್ಕೇನೆ ನಾವೇನಂತ ಕರಿತೀವಿ, ಟ್ರೇಡ್ ಅಂತ ಕರಿತೀವಿ. ಇನ್ನು ಟ್ರೇಡಿಂಗಲ್ಲಿ ಅಂದರೆ ಟ್ರೇಡಲ್ಲಿ 2 ಬರುತ್ತೆ. ಒಂದು, ನೀವೇನು ಮಾಡಿರ್ತೀರಾ, ಶೇರ್ಗಳನ್ನು ಪರ್ಚೇಸ್ ಆದರೂ ಮಾಡಿರ್ತೀರ, ಇಲ್ಲ ಶೇರ್ಗಳನ್ನು ಮಾರಾಟ ಮಾಡಿರ್ತೀರಾ. ಇದೇ ಟ್ರೇಡಿಂಗ್ ಆಗಿದೆ. ಅನಂತರ ಮತ್ತೆ ಕಮೆಂಟ್ ಮಾಡೋಕ್ಕೆ ಬರಬೇಡಿ, ಸರ್ ಟ್ರೇಡಿಂಗ್ ಅಂದರೆ ಏನು ಅಂತ. ಟ್ರೇಡಿಂಗ್ ಅಂದರೆ ವ್ಯಾಪಾರ ಅಂತ ಅರ್ಥ. ಯಾವುದರ ವ್ಯಾಪಾರ? ಶೇರುಗಳ ವ್ಯಾಪಾರ. ನೀವು ಶೇರುಗಳನ್ನು ಮಾರಾಟ ಆದರೂ ಮಾಡಿರ್ತೀರ, ಇಲ್ಲ ಖರೀದಿ ಆದರೂ ಮಾಡಿರ್ತೀರ. ಇದೇ ಏನಾಗಿದೆ, ಟ್ರೇಡ್ ಆಗಿದೆ. ಯಾವತ್ತು ನೀವು ಟ್ರೇಡನ್ನು ಮಾಡಿರ್ತೀರೋ ಅದಕ್ಕೇನೆ ನಾವೇನಂತ ಕರಿತೀವಿ, ಟ್ರೇಡ್ ಡೇಟ್ ಅಂತ ಕರಿತೀವಿ. ಅಂದರೆ ನೀವು ಶೇರನ್ನು ಮಾರಾಟ ಮಾಡಿದ ದಿನವೇ ಟ್ರೇಡ್ ಡೇಟ್ ಆಗಿದೆ, ಇಲ್ಲವೇ ಶೇರನ್ನು ಪರ್ಚೇಸ್ ಮಾಡಿದ ದಿನವೇ ಏನಾಗಿದೆ, ಟ್ರೇಡ್ ಡೇಟ್ ಆಗಿದೆ. ಇನ್ನು ಸೆಟಲ್ಮೆಂಟ್ ಡೇಟ್ ಅಂದರೆ ಏನು ಅಂತ ಈಗ ನೋಡೋಣ. ದ ಡೇಟ್ ಆನ್ ವಿಚ್ ಶೇರ್ಸ್ ಆರ್ ಕ್ರೆಡಿಟೆಡ್ ಟು ಯುವರ್ ಡಿಮ್ಯಾಟ್ ಅಕೌಂಟ್. ಶೇರ್ಸ್ ಆರ್ ಕ್ರೆಡಿಟೆಡ್ ಟು ಯುವರ್ ಡಿಮ್ಯಾಟ್ ಅಕೌಂಟ್, ಆರ್ ಡೇಟ್ ಆನ್ ವಿಚ್ ಮನಿ ಈಸ್ ಕ್ರೆಡಿಟೆಡ್ ಟು ಯುವರ್ ಸೇವಿಂಗ್ ಅಕೌಂಟ್. ಕ್ರೆಡಿಟೆಡ್ ಟು ಯುವರ್ ಸೇವಿಂಗ್ ಅಕೌಂಟ್. ಸರಿನಾ? ಇದರ ಅರ್ಥ ಕೂಡ ತುಂಬಾ ಸಿಂಪಲ್ ಆಗಿದೆ. ದ ಡೇಟ್ ಆನ್ ವಿಚ್ ಶೇರ್ಸ್ ಆರ್ ಕ್ರೆಡಿಟೆಡ್ ಟು ಯುವರ್ ಡಿಮ್ಯಾಟ್ ಅಕೌಂಟ್ ಅಂದರೆ ಯಾವ ದಿನಾಂಕದಂದು ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ನೀವು ಖರೀದಿ ಮಾಡಿದ ಶೇರುಗಳನ್ನು ಕ್ರೆಡಿಟ್ ಮಾಡಲಾಗುತ್ತೋ ಅದೇ ಡೇಟಿಗೆ ನಾವೇನಂತ ಕರಿತೀವಿ, ಸೆಟಲ್ಮೆಂಟ್ ಡೇಟ್ ಅಂತ ಕರಿತೀವಿ. ನೀವು ಶೇರುಗಳನ್ನು ಖರೀದಿ ಮಾಡಿದ್ದರೆ ಯಾವಾಗ ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ ಶೇರ್ ಬರ್ತವೆಯೋ ಆವಾಗ ಏನಾಗುತ್ತೆ, ಅದು ನಿಮಗೆ ಸೆಟಲ್ಮೆಂಟ್ ಡೇಟ್ ಆಗುತ್ತೆ. ಒಂದು ವೇಳೆ ನೀವು ಶೇರ್ಗಳನ್ನು ಮಾರಾಟ ಮಾಡಿದರೆ ಯಾವ ದಿನಾಂಕದಂದು ನಿಮ್ಮ ಸೇವಿಂಗ್ ಅಕೌಂಟಲ್ಲಿ ಅದರ ಹಣ ಕ್ರೆಡಿಟ್ ಆಗುತ್ತೋ ಅದಕ್ಕೇನೆ ನಾವು ಸೆಟಲ್ಮೆಂಟ್ ಡೇಟ್ ಅಂತ ಕರಿತೀವಿ. ಒಟ್ಟಿನಲ್ಲಿ ಡೀಲ್ ಸೆಟಲ್ ಆಗಬೇಕು. ಶೇರುಗಳನ್ನು ಖರೀದಿ ಮಾಡಿದರೆ ನಿಮ್ಮ ಅಕೌಂಟಲ್ಲಿ ಶೇರ್ ಬರಬೇಕು, ನೀವು ಶೇರುಗಳನ್ನು ಮಾರಾಟ ಮಾಡಿದರೆ ನಿಮ್ಮ ಅಕೌಂಟಲ್ಲಿ ಹಣ ಬರಬೇಕು. ಸೊ ಅದು ಯಾವತ್ತು ಬರುತ್ತವೋ ಅದೇ ಏನಾಗಿದೆ, ನಿಮ್ಮ ಸೆಟಲ್ಮೆಂಟ್ ಡೇಟ್ ಆಗಿದೆ. ಇಸ್ ಇಟ್ ಕ್ಲಿಯರ್? ಇದು ಅರ್ಥವಾಗಿದೆ ಅಂತ ನಾನು ಅಂದುಕೊಳ್ತೀನಿ. ಸರಿನಾ? ಇದು ಅರ್ಥವಾಗಿದೆ ಅಂತ ಅನ್ಕೋತೀನಿ. ಅರ್ಥವಾಗಿದ್ದರೆ ಈಗಲೇ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಈಗ ನಿಮಗೆ ಟ್ರೇಡ್ ಡೇಟ್ ಅಂದರೆ ಏನು ಅಂತಾನೂ ಕೂಡ ಗೊತ್ತಾಗಿದೆ, ಮತ್ತೆ ಸೆಟಲ್ಮೆಂಟ್ ಡೇಟ್ ಅಂದ್ರು ಅಂತಾನೂ ಕೂಡ ಗೊತ್ತಾಗಿದೆ. ಈಗ ಈ T+2 ಸೆಟಲ್ಮೆಂಟ್ ಏನು ಹೇಳುತ್ತೆ ಅಂತ ನೋಡೋಣ. ಇಟ್ ಈಸ್ ಅ ಸಿಸ್ಟಮ್ ಫೇರ್ ಟ್ರಾನ್ಸಾಕ್ಷನ್ ಈಸ್ ಸೆಟಲ್ಡ್ ವಿದಿನ್
2 working days from the trade date. ಸರಿನಾ? ಇದು ಕೂಡ ಸಿಂಪಲ್ ಆಗಿದೆ, ಇದರಲ್ಲಿ ಯಾವುದೇ ತರಹದ ಕನ್ಫ್ಯೂಷನ್ಗಳನ್ನ ಮಾಡಿಕೊಳ್ಳಬೇಡಿ. ಈ T+2 ಸೆಟಲ್ಮೆಂಟ್ ಅನ್ನೋದು ಒಂದೇನಾಗಿದೆ, ಸಿಸ್ಟಮ್ ಆಗಿದೆ, ಒಂದು ಪ್ರೊಸೆಸ್ ಆಗಿದೆ. ಇದರಲ್ಲಿ ಏನಾಗುತ್ತೆ, ಟ್ರಾನ್ಸಾಕ್ಷನ್ ಈಸ್ ಸೆಟಲ್ಡ್ ವಿದಿನ್ 2 ವರ್ಕಿಂಗ್ ಡೇಸ್ ಫ್ರಮ್ ದ ಟ್ರೇಡ್ ಡೇಟ್. ಇಲ್ಲಿ T+2ದಲ್ಲಿ ಟಿ ಅಂದರೆ ಏನು, T+2ದಲ್ಲಿ ಟಿ ಅಂದರೆ ಏನಪ್ಪ ಅಂತಂದರೆ ಟ್ರೇಡ್ ಡೇಟು, ಟಿ ಅಂದರೆ ಟ್ರೇಡ್ ಡೇಟು. ಈ 2 ಅಂದರೆ ಏನು, 2 ವರ್ಕಿಂಗ್ ಡೇಸು. ಯಾವುದಕ್ಕಾಗಿ ಈ 2 ವರ್ಕಿಂಗ್ ಡೇಸ್ ಬೇಕು, ಟೈಮ್ ಬೇಕು, ಟ್ರಾನ್ಸಾಕ್ಷನನ್ನು ಫುಲ್ಲಿ ಸೆಟಲ್ ಮಾಡಲು. ಯಾವ ಸಿಸ್ಟಮ್ನಲ್ಲಿ ಯಾವುದೇ ಥರನಾದ ಟ್ರಾನ್ಸಾಕ್ಷನ್ನು 2 ವರ್ಕಿಂಗ್ ಡೇಸ್ನಲ್ಲಿ ಅದು ಟ್ರೇಡ್ ಡೇಟ್ನಿಂದ ಕಂಪ್ಲೀಟ್ ಆಗುತ್ತೋ, ಅದೇ ಒಂದು ಸೆಟಲ್ಡ್ ಆಗುತ್ತೋ, ಆ ಸೆಟಲ್ಮೆಂಟ್ಗೆ ನಾವು T+2 ಸೆಟಲ್ಮೆಂಟ್ ಅಂತ ಕರಿತೀವಿ. ಎಕ್ಸಾಂಪಲ್ ನಂಬರ್ 1ನಲ್ಲಿ ನೋಡೋಣ. ನೀವೇನು ಮಾಡ್ತೀರಾ, ಟ್ರೇಡ್ ಡೇಟಲ್ಲಿ ಒಂದು ಯಾವುದಾದ್ರೂ ಒಂದು ಶೇರನ್ನು ಪರ್ಚೇಸ್ ಮಾಡ್ತೀರಾ, ಬಾಯ್ ಮಾಡ್ತೀರಾ. ಸೊ ಬಾಯ್ ಮಾಡಿದ ನಂತರ ಅವತ್ತೇ ನಿಮಗೆ ಶೇರ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ ಕ್ರೆಡಿಟ್ ಆಗಲ್ಲ. ನೀವು ಶೇರ್ಗಳನ್ನು ಖರೀದಿ ಮಾಡಲು ನಿಮ್ಮ ಬ್ರೋಕರ್ಗೆ ಒಂದು ಆರ್ಡರನ್ನು ಪ್ಲೇಸ್ ಮಾಡಿರ್ತೀರ. ಬ್ರೋಕರು ನಿಮ್ಮ ಪರವಾಗಿ ಶೇರ್ಗಳನ್ನು ಖರೀದಿ ಮಾಡ್ತಾರೆ. ಸೊ ನಿಮ್ಮ ಅಕೌಂಟ್ನಿಂದ ಅವತ್ತೇ ದುಡ್ಡು ಕಟ್ಟಾಗಿ ಹೋಗಿರುತ್ತೆ. ಆದರೆ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಶೇರ್ಗಳು ಕ್ರೆಡಿಟ್ ಆಗಿರಲ್ಲ. ಶೇರ್ಗಳು ಕ್ರೆಡಿಟ್ ಆಗೋಕ್ಕೆ 2 ದಿನಗಳ ಟೈಮ್ ಇದೆ, ಅದು ವರ್ಕಿಂಗ್ ಡೇಸ್ಗಳ ಟೈಮ್ ಇದೆ. ವರ್ಕಿಂಗ್ ಡೇಸ್ ಅಂದರೆ ಆ ಡೇಸ್ಗಳಲ್ಲಿ ಯಾವುದೇ ಥರನಾದ ರಜೆ ಇರಲ್ಲ. ಉದಾಹರಣೆಗಾಗಿ ನೀವು ಸೋಮವಾರ ಶೇರನ್ನು ಖರೀದಿ ಮಾಡಿದರೆ 2 ದಿನ ಆದ ನಂತರ ನಿಮ್ಮ ಅಕೌಂಟ್ನಲ್ಲಿ ಆ ಶೇರ್ಗಳು ಕ್ರೆಡಿಟ್ ಆಗುತ್ತವೆ. ಸರಿನಾ? ಸಪೋಸ್ ನೀವು ಶುಕ್ರವಾರ ಖರೀದಿ ಮಾಡಿರ್ತೀರ, ಶನಿವಾರ ಭಾನುವಾರ ರಜೆ ಇದೆ ಅಂದರೆ ಅದು 2 ವರ್ಕಿಂಗ್ ಡೇಸ್ ಆಗಲ್ಲ. ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ ಶೇರ್ಗಳು ಕ್ರೆಡಿಟ್ ಆಗಬೇಕೆಂದರೆ ಮಂಗಳವಾರ ಕ್ರೆಡಿಟ್ ಆಗುತ್ತವೆ. ಸೋಮವಾರ ಮಂಗಳವಾರ 2 ದಿನ ಬೇಕು, ಆವಾಗ ಕ್ರೆಡಿಟ್ ಆಗುತ್ತವೆ. ಒಟ್ಟಿನಲ್ಲಿ ಟ್ರೇಡ್ ಆದ ದಿನಾಂಕದಿಂದ ಹಿಡಿದು 2 ದಿನಗಳ ಒಳಗೆ ನಿಮ್ಮ ಏನಾಗುತ್ತೆ, ಟ್ರಾನ್ಸಾಕ್ಷನ್ನು ಫುಲ್ಲಿ ಸೆಟಲ್ಡ್ ಆಗುತ್ತೆ. ನೀವು ಷೇರುಗಳನ್ನು ಖರೀದಿ ಮಾಡಿದರೆ 2 ದಿನಗಳಾದ ನಂತರ, ಟ್ರೇಡ್ ಆದ 2 ದಿನಗಳ ಒಳಗೆ ನಿಮಗೇನಾಗುತ್ತೆ, ಟ್ರಾನ್ಸಾಕ್ಷನ್ನು ಕಂಪ್ಲೀಟ್ ಆಗುತ್ತೆ. ಇವತ್ತು ನೀವು ಶೇರನ್ನು ಖರೀದಿ ಮಾಡಿ ಡೀಲನ್ನು ಮಾಡಿದರೆ ಅದು ಡೀಲ್ ಸೆಟ್ಲ್ ಆಗೋಕ್ಕೆ 2 ವರ್ಕಿಂಗ್ ಡೇಸ್ ಬೇಕೇ ಬೇಕು. ಅದೇ T+2 ಸೆಟಲ್ಮೆಂಟ್ ಆಗಿದೆ. ಸೊ ಇದು ಶೇರ್ಗಳನ್ನ ಖರೀದಿ ಮಾಡಿದಾಗ ಬರೋಕ್ಕೆ ಏನು ಬೇಕು, ನಿಮ್ಮ ಅಕೌಂಟಲ್ಲಿ ಕ್ರೆಡಿಟ್ ಆಗೋಕ್ಕೆ 2 ವರ್ಕಿಂಗ್ ಡೇಸ್ ಬೇಕು ಶೇರ್ಗಳು ಕ್ರೆಡಿಟ್ ಆಗೋಕ್ಕೆ. ಸಪೋಸ್ ನೀವು ಶೇರ್ಗಳನ್ನು ಏನು ಮಾಡ್ತೀರಾ, ಮಾರಾಟ ಮಾಡಿದಾಗಲೂ ಕೂಡ ನಿಮಗೇನು ಬೇಕು, 2 ವರ್ಕಿಂಗ್ ಡೇಸ್ ಬೇಕು ನಿಮ್ಮ ಅಕೌಂಟಲ್ಲಿ ಹಣ ಬರಬೇಕಂದ್ರೆ. ಇದೇ ಏನಾಗಿದೆ, T+2 ಸೆಟಲ್ಮೆಂಟ್ ಆಗಿದೆ. ಈ T+2 ಸೆಟಲ್ಮೆಂಟ್ ಆಗೋ ತನಕ ನಿಮಗೆ ಏನಾದರೂ ಒಂದು ರಿಸಿಪ್ಟ್ ಬೇಕಲ್ಲ, ಆ ರಿಸಿಪ್ಟೇ ಏನಾಗಿದೆ, ಕಾಂಟ್ರಾಕ್ಟ್ ನೋಟ್ ಆಗಿದೆ. ನಾನು ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಒಂದು ಕಾಂಟ್ರಾಕ್ಟ್ ನೋಟಿನ ಎಕ್ಸಾಂಪಲನ್ನು ತೋರಿಸ್ತಾ ಇದ್ದೀನಿ. ಇದು ಜೆರೋದಾದ ಕಾಂಟ್ರಾಕ್ಟ್ ನೋಟ್ ಆಗಿದೆ. ಈ ಕಾಂಟ್ರಾಕ್ಟ್ ನೋಟನ್ನು ಯಾರು ಕೊಡ್ತಾರೆ ಅಂತಂದರೆ ಬ್ರೋಕರ್ ಕೊಡ್ತಾರೆ. ಕಾಂಟ್ರಾಕ್ಟ್ ನೋಟನ್ನು ಯಾರು ಕೊಡ್ತಾರೆ, ಬ್ರೋಕರ್ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ, ಇನ್ವೆಸ್ಟರ್ಗಳಿಗೆ ಕೊಡ್ತಾರೆ. ಯಾವಾಗ ಕೊಡ್ತಾರೆ, ನೀವು ಶೇರನ್ನು ಖರೀದಿ ಮಾಡುವಾಗಲೂ ಕೂಡ ನಿಮಗೊಂದು ಕಾಂಟ್ರಾಕ್ಟ್ ನೋಟನ್ನು ಕೊಡ್ತಾರೆ. ನೀವು ಶೇರನ್ನು ಮಾರಾಟ ಮಾಡಿದಾಗಲೂ ಕೂಡ ನಿಮಗೊಂದು ಕಾಂಟ್ರಾಕ್ಟ್ ನೋಟನ್ನು ಕೊಡ್ತಾರೆ. ಇದನ್ನು ಹೇಗೆ ಕೊಡ್ತಾರೆ ಅಂದರೆ ಇಮೇಲ್ ಮುಖಾಂತರ ಕೊಡ್ತಾರೆ. ಟೈಮಿಂಗ್ ಏನಪ್ಪ ಅಂತಂದರೆ 24 ಗಂಟೆಗಳ ಒಳಗಡೆ ಕೊಡ್ತಾರೆ. ಇದು ಸೆಬಿಯ ಒಂದು ರೂಲ್ಸ್ ಆಗಿದೆ. ನೀವು ಈ ಕಾಂಟ್ರಾಕ್ಟ್ ನೋಟಿಗೆ ಒಂಥರ ಡೀಲ್ನ ರೆಸಿಪ್ಟ್ ಅನ್ನಬಹುದು, ಟ್ರೇಡ್ ರೆಸಿಪ್ಟ್ ಅಂತ ಕರಿಬಹುದು. ನಾನು ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಜೀರೋದಾದ ಒಂದು ಮಾಡೆಲ್ ಆಗಿರುವ ಕಾಂಟ್ರಾಕ್ಟ್ ನೋಟನ್ನು ತೋರಿಸ್ತಾ ಇದ್ದೀನಿ. ನೀವು ಮೇಲೆ ಗಮನಿಸಬಹುದು, ಬ್ರೋಕರ್ನ ಫುಲ್ ಹೆಸರಿರುತ್ತೆ, ಯಾರು ಬ್ರೋಕರು, ಮತ್ತು ಬ್ರೋಕರ್ನ ಅಡ್ರೆಸ್ ಕೂಡ ಇರುತ್ತೆ. ಇನ್ನು ಕೆಳಗಡೆ ನಿಮ್ಮ ಎಲ್ಲ ಅದು ಡೀಟೇಲ್ಸ್ ಇರುತ್ತೆ, ಟ್ರೇಡ್ ಡೀಟೇಲ್ಸ್ ಇರುತ್ತೆ. ಟ್ಯಾಕ್ಸ್ ಎಷ್ಟು ಅಪ್ಲೈ ಆಗಿದೆ, ಅದರ ಮೇಲೆ ಸ್ಟ್ಯಾಂಪ್ ಡ್ಯೂಟಿ ಎಷ್ಟು ಚಾರ್ಜಸ್ ಅಪ್ಲೈ ಆಗಿದೆ, GST ಎಷ್ಟು ಬಂತು, ಸೆಬಿ ಚಾರ್ಜಸ್ ಏನಿದೆ, ಈ ರೀತಿ ಎಲ್ಲ ಡೀಟೇಲ್ಸು ಈ ಕಾಂಟ್ರಾಕ್ಟ್ ನೋಟಲ್ಲಿ ಇರುತ್ತೆ. ನಿಮ್ಮ ಟ್ರೇಡ್ ಡೇಟ್ ಕೂಡ ಇರುತ್ತೆ, ಸೆಟಲ್ಮೆಂಟ್ ಯಾವತ್ತು ಆಗುತ್ತೆ ಅನ್ನೋ ಡೇಟ್ ಕೂಡ ಇರುತ್ತೆ. ಸೊ ಇದೇ ಕಾಂಟ್ರಾಕ್ಟ್ ನೋಟ್ ಆಗಿದೆ. ಕಾಂಟ್ರಾಕ್ಟ್ ನೋಟ್ ಅಂದರೆ ನೀವು ಸಿಂಪಲ್ಲಾಗಿ ಏನು ಅರ್ಥ ಮಾಡಿಕೊಳ್ಳಬೇಕು, ಒಂಥರ ಇದು ಟ್ರೇಡ್ ರಿಸಿಪ್ಟ್ ಅಂತ ಅರ್ಥ ಮಾಡಿಕೊಳ್ಳಬೇಕು. ನಿಮಗೆ ಯಾವಾಗ ಕಾಂಟ್ರಾಕ್ಟ್ ನೋಟ್ ಬರುತ್ತೆ, ಟ್ರೇಡ್ ಆದ 24 ಗಂಟೆಗಳ ಒಳಗೆ ನಿಮ್ಮ ಇಮೇಲ್ಗೆ ಕಾಂಟ್ರಾಕ್ಟ್ ನೋಟ್ ಬರುತ್ತೆ. ಇದು ಎಲ್ಲರಿಗೂ ಕೂಡ ಕಂಪಲ್ಸರಿ ಆಗಿದೆ. ನೀವು ಶೇರನ್ನು ಖರೀದಿ ಮಾಡೋಕ್ಕೆ ಅವ್ರಿಗೇನು ಮಾಡ್ತೀರಾ, ಬ್ರೋಕರ್ಗೆ ದುಡ್ಡು ಕೊಡ್ತೀರಾ. ಆವಾಗ ಅವರು ನಿಮಗೆ ಅವತ್ತೇ 24 ದಿನಗಳ ಒಳಗೆ ನಿಮ್ಮ ಇಮೇಲ್ಗೆ ಕಾಂಟ್ರಾಕ್ಟ್ ನೋಟನ್ನು ಕಳಿಸ್ತಾರೆ. ಇದು ಕಂಪಲ್ಸರಿ ಆಗಿದೆ, ಕಳುಹಿಸಲೇಬೇಕು, ಇದು ರೂಲ್ಸು.
ನಿಮ್ಮ ಕಾಂಟ್ರಾಕ್ಟ್ ನೋಟಲ್ಲಿ ಎಲ್ಲ A to Z ಡೀಟೇಲ್ಸ್ ಇರುತ್ತೆ. ಸೊ ಇದಾದ ನಂತರ 2 ಡೇಸಲ್ಲಿ ನಿಮ್ಮ ಸೆಟಲ್ಮೆಂಟ್ ಆಗುತ್ತೆ. ಇನ್ನು ನೀವು ಶೇರ್ಗಳನ್ನು ಮಾರಾಟ ಮಾಡಿದಾಗಲೂ ಕೂಡ ನಿಮಗೊಂದು ಕಾಂಟ್ರಾಕ್ಟ್ ನೋಟ್ ಸಿಗುತ್ತೆ, ಒಂದು ಟ್ರೇಡ್ ರೆಸಿಪ್ಟ್ ಸಿಗುತ್ತೆ. ಇದನ್ನು ಬ್ರೋಕರ್ ಕೊಡ್ತಾರೆ, ಇನ್ವೆಸ್ಟರ್ಗಳಿಗೆ ಕೊಡ್ತಾರೆ, ಇದು ಕಂಪಲ್ಸರಿಯಾಗಿ ಕೊಡಲೇಬೇಕು. ಈ ರೀತಿ ಏನಾಗುತ್ತೆ, ಈ T+2 ಸೆಟಲ್ಮೆಂಟ್ ಆಗುತ್ತೆ. ಈ T+2 ಸೆಟಲ್ಮೆಂಟ್ ಆಗೋ ತನಕ ನಿಮಗೆ ಏನಾದರೂ ಒಂದು ಪ್ರೂಫ್ ಬೇಕಲ್ಲ, ಟ್ರೇಡ್ ಆಗ್ತಾ ಇದೆ, ವ್ಯಾಪಾರ ಆಗ್ತಾ ಇದೆ, ಡೀಲ್ ಆಗ್ತಾ ಇದೆ ಅಂದರೆ ಒಂದು ಪ್ರೂಫ್ ಬೇಕಲ್ಲ. ಅದೇ ಪ್ರೂಫ್ ಏನಾಗಿದೆ, ಈ ಕಾಂಟ್ರಾಕ್ಟ್ ನೋಟ್ ಆಗಿದೆ. ಫಾರ್ ಎಕ್ಸಾಂಪಲ್, ನೀವು ಅಮೆಜಾನಲ್ಲಿ ಏನಾದರೂ ಒಂದು ವಸ್ತುವನ್ನು ಆರ್ಡರ್ ಮಾಡ್ತೀರಾ. ಆರ್ಡರ್ ಮಾಡಿದಾಗ ನಿಮಗೆ ಆರ್ಡ್ರಿ ಡೀಟೇಲ್ಸ್ ಬರುತ್ತಲ್ಲ, ಸೇಮ್ ಅದನ್ನೇ ನೀವು ಕಾಂಟ್ರಾಕ್ಟ್ ನೋಟಿಗೆ ಕಂಪೇರ್ ಮಾಡಿ. ಎಕ್ಸಾಂಪಲು ಇಲ್ಲಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ನೀವು ಕೂಡ ಗೂಗಲ್ನಲ್ಲಿ ಸರ್ಚ್ ಮಾಡಿ, ಇಲ್ಲವೇ ಜಿರೋದಾದ ಅಫಿಷಿಯಲ್ ಸೈಟಿಗೆ ಹೋಗಿ. ನಾನು ಜಿರೋದಾದ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವೆ. ಹೋಗಿ ಕ್ಲಿಕ್ ಮಾಡಿ ಮತ್ತು ಕಾಂಟ್ರಾಕ್ಟ್ ನೋಟು ಯಾವ ರೀತಿ ಇರುತ್ತೆ ಅಂತ ನೋಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುವ ಕಾನ್ಸೆಪ್ಟ್ ಆಗಿದೆ. ನೀವು ಟ್ರೇಡಿಂಗ್ ಮಾಡಿ ಅಥವಾ ಇನ್ವೆಸ್ಟ್ಮೆಂಟ್ ಅನ್ನಾದರೂ ಮಾಡಿ, ಇದರ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಇದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಳಿ. ಓಕೆ ಗೆಳೆಯರೆ, ಫೈನ್. ಇದಿಷ್ಟು T+2 ಸೆಟಲ್ಮೆಂಟು ಹಾಗೂ ಕಾಂಟ್ರಾಕ್ಟ್ ನೋಟಿನ ಬಗ್ಗೆ ಇರುವ ಒಂದು ಡೀಟೇಲ್ ಆದ ಮಾಹಿತಿ ಆಯಿತು. ನಿಮಗೆ ಈ ಲೆಸನ್ ಅರ್ಥವಾಗಿದ್ದರೆ ಮತ್ತು ಇಷ್ಟವಾಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡಿ. ನೀವು ಜಾಸ್ತಿ ಲೈಕ್ಗಳನ್ನು ಮಾಡಿದರೆ ನಾನು ಇದೇ ರೀತಿಯಾದ ಜಾಸ್ತಿ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಾಡುವೆ. ನೀವು ನನಗೆ ಸಪೋರ್ಟ್ ಮಾಡಿ, ಮೋಟಿವೇಟ್ ಮಾಡಿ. ಅದು ಯಾವ ರೀತಿ ಅಂದರೆ ಲೈಕು, ಕಮೆಂಟು, ಶೇರು ಮಾಡುವ ಮೂಲಕ. ಒಂದು ವೇಳೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ, ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ, ಇದೇ ರೀತಿಯಾದ ಫ್ರೀಯಾಗಿ ಶೇರ್ ಮಾರ್ಕೆಟ್ ಲೆಸನ್ಗಳನ್ನು ನೋಡುವುದಕ್ಕಾಗಿ ಡೈರೆಕ್ಟರ್ ಸತೀಶ್ ಕುಮಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮುಂದಿನ ಲೆಸನ್ದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.